Hey guys, welcome back to my channel. ಸೊ ನಾವಿವಾಗ ರೆಡಿಯಾಗಿ ಶಿವಮೊಗ್ಗ ಸೈಡ್ ಹೊರಟಿದ್ದೀವಿ. ಅನಂತಪುರ ಜಾತ್ರೆ ಇದೆ. ಸೊ ನಮ್ಮ ಕಸಿನ್ ವೈಫ್ ಅವ್ರ ಮನೆ. ಸೊ ಈ ಜರ್ನಿ ಹೆಂಗಿರುತ್ತೆ ಅಂತ ನೀವು ನಮ್ಮ ಜೊತೆ ಸೇರ್ಕೊಂಡು ನೋಡಿರಂತೆ. ಬನ್ನಿ ಹೋಗೋಣ. ನಮ್ಮ ಮನೆಗೆ ನ್ಯೂ ಗೆಸ್ಟ್ ಬಂದಿದ್ದಾರೆ. ಚಿನ್ನಮ್ಮ ನೋಡ, ಚಿನ್ನಮ್ಮ ನೋಡಿ ನೋಡಿ ತೇಜಿ ಆಚಿದ್ಯ ಮುದ್ದು ಆರು ಇದನ್ನೊಳಗೆ. ನಾವೆಲ್ಲ ರೆಡಿಯಾಗಿ ಕಾರ್ ಹತ್ಕೊಂಡು ಹೊರಡೋಣ ಅಂತ ಆಚೆ ಬಂದ್ವಿ. ಸೊ ನಿಂಬೆಹಣ್ಣೆಲ್ಲ ಇಟ್ಟು ನೆಕ್ಸ್ಟ್ 1:05 ಆಗೋಗಿತ್ತು ಟೈಮ್ ಆಲ್ರೆಡಿ ಹೊರಟಾಗ. ಆ್ಯಂಡ್ ಹೋಗ್ತಾ ದೇವ್ರ ದರ್ಶನ, ಶಿವಪ್ಪನ ದರ್ಶನ ಮಾಡಿಕೊಂಡು ಹಂಗೆ ನೆಕ್ಸ್ಟ್ ಹೊರಟ್ವಿ. ನೆಕ್ಸ್ಟ್ ನಾವು ನಿಲ್ಸಿದ್ದೆ ಊಟಕ್ಕೆ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ. ಡೈಸಿ ಸೂಪರ್ ಚೆನ್ನಾಗಿ ಊಟ ಆಯ್ತು. ಊಟ ಮಾಡ್ಕೊಂಡು ಹೊರಟ್ವಿ. ನಾವು ಊಟಕ್ಕೆ ಬಂದಿದ್ದೆ ನಂದನಾ ಡೆಲಿಕಸಿ. ಊಟ ಮಾಡ್ಕೊಂಡು ಹೊರಡ್ತಾ ನೆಕ್ಸ್ಟ್ ನಾವು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಫ್ಟರ್ನೂನ್ ಒಂದು 3 o'clock ಆಗೋಗ್ಬಿಡುತ್ತೆ. ಕಾರ್ ಓಡ್ಸಕ್ ಬಿಡಲ್ಲ ನೀನು ಅಣ್ಣನಿಗೆ. ಆ್ಯಂಡ್ ಈ ಸನ್ಸೆಟ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಇಟ್ ವಾಸ್ ಲೈಕ್ 3-4 ಕಲರ್ಸ್ ಆನ್ ದ ವೇ ಹೋಗ್ತಾ ನೋಡಿಕೊಂಡು ಆ ಸ್ಟ್ರೀಟ್ ಲೈಟ್ಸ್ ಜೊತೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫೈನಲಿ ನಾವು ರೀಚ್ ಆಗಿದ್ದೆ ಅನಂತಪುರ, ಶಿವಮೊಗ್ಗ ಹತ್ರ ಇರೋ ಒಂದು ಅನಂತಪುರ ಅಂತ. ಸೊ ಈಗ ಹೋಗ್ತಾ ಅದೊಂದು ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಾರಿಕಾಂಬಾ ಜಾತ್ರೆ 2026. ಆ ಬ್ಯೂಟಿಫುಲ್ ಡೆಕೋರೇಷನ್ ನೋಡ್ತಾ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಕಸಿನ್ ವೈಫ್ ಅವ್ರ ತಮ್ಮನ ಫೋಟೋ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿ ಫೋಟೋ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಇಲ್ಲಿ ಅವ್ರ ಮನೆ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಸುತ್ತ ತೋಟದ ಮಧ್ಯೆನೇ ಅವ್ರ ಮನೆ ಇರೋ ಥರ ಫೀಲ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ. ವೆಲ್ಕಮ್ ಟು ಅನಂತಪುರ. ಹಂಗ್ ಬನ್ನಿ. ಓಕೆ, ರೆಡಿ. ಕಾಲ್ ತೊಳಿ. ಇದು ಕುಡಿಯಕ್ಕೆ ಅಲ್ಲಿ ಚಪ್ಪಲಿ ಬಿಡ್ಬಿಟ್ಟು ಕಾಲ್ ತೊಳ್ಕೊಳ್ಳಿ. ಚೆನ್ನಾಗಿದ್ಯಮ್ಮ? ಅಮ್ಮ ಅಮ್ಮ ಇಸ್ಕೊಮ್ಮ. ಸಕ್ಕದಾಗಿ ಹಾಕಿದ್ದೀರಾ, ಚೆನ್ನಾಗಿದೆ. ನಿದ್ದೆ ಮಾಡ್ತಾವಳೆ ಹಿಂದೆ. ಇದು ಇನ್ನೂ ಇಲ್ಲೇ ಇಟ್ಟಿದಾರಾ? ಎಷ್ಟು ಚೆನ್ನಾಗಿತ್ತು ನೋಡಿ. ಹಂಗೆ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟವ್ರೆ. ಅದೇ ಪೆಂಡಲ್ ಹಾಕಿದಾರಂತಲ್ಲ, ಇದಲ್ಲೇ ಇಲ್ಲೇ ತಾನೆ ಆನ್ ಆಗೈತಲ್ಲ. ಬೆಳಗ್ಗೆ ಸಕ್ಕದಾಗಿ ಕಾಣುತ್ತೆ. ಆಂಟಿ ಬೆಳಗ್ಗೆ ಸಕ್ಕದಾಗಿ ಕಾಣುತ್ತೆ. డాడీ
ಒತ್ತಾಯವರ ಏನು ಅರ್ಥ ಆಗಿಲ್ಲ ಹೇಳು. ಒತ್ತಾಯ ಅಂತ ಮಾಡ್ರಿ. ಕಿರಣ್ 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 ಹರ್ಷ ಎಲ್ಲಿ ಎಲ್ಲ 200 ಹರ್ಷ ಯಾವುದು? ಏನ್ ಹೇಳ್ತಾ ಇದ್ದೀವಿ? ಸುವಿ ಸುವಿ ಸುಮನಮ್ಮ ಏಕಾಲಮ್ಮ ಸುವಿ ಸುವಿ ಸುಮನಮ್ಮ ಸೀತಾಲಮ್ಮ ಸುವಿ ಸುವಿ ಸೀತಾಲಮ್ಮ ಸೀತಾಲಮ್ಮ ಕಮ್ಮ ಆಮೇಲೆ ರಾತ್ರಿ ಎಲ್ಲ ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ವಿ. ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಎಷ್ಟು ಕ್ಯೂಟ್ ಆಗಿರೋ ಕಫ್ ಬಂದಿತ್ತು. ಇದು ಬಂದು ಪುಟ್ಟಿ ಅಂತ. ನನ್ನ ಪುಟ್ಟ ಕಂದ ನಿನಗಾಗಿ ಅಷ್ಟೇ ಗೊತ್ತಿಲ್ಲ. ನೆಕ್ಸ್ಟ್ ನಾವು ರೆಡಿಯಾಗಿ ಹೊರಟಿದ್ದೆ ಮಾರಿಕಾಂಬಾ ಜಾತ್ರೆ ನೋಡೋಕ್ಕೆ. ಅಲ್ಲಿ ದೇವ್ರನ್ನ ನೋಡಿಕೊಂಡು ಇದು ಬಂದು ಕೊಲಂಬಸ್ ಆಟ ಆಡಿಕೊಂಡು ಹಂಗೆ ದೇವ್ರನ್ನ ದರ್ಶನ ಮಾಡಿ ಅಲ್ಲಿರೋ ಲೈಕ್ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ ಟೆಂಪಲ್ ಎಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಇದು ಬಂದು ಟೆಂಪಲ್. ಇದೇ ನೋಡಿ ಆ ಮಾರಿಕಾಂಬಾ ದೇವಿ. ಈ ಮೆರವಣಿಗೆ ಮಾಡುವಾಗ ಅವರು ತವ್ರ ಮನೆಯಿಂದ ಗಂಡನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಶಾಂತ ರೂಪದಲ್ಲಿದೆ. ಅಲ್ಲಿ ಕೋಣ ಕಡಿಯೋ ಪದ್ಧತಿ ಇದೆ. ಸೊ ಇದೇ ಆ ಕೋಣ. ಈ ಜೈಂಟ್ ವೀಲ್ ನೋಡ್ತಾ ಇದ್ರೇ ಹೊಟ್ಟೆ ತೊಳ್ಸುತ್ತೆ, ಅಷ್ಟು ಹೈಟಲ್ಲಿತ್ತು ಅದು. ಸೊ ನಾವು ಫ್ಯೂ ಮೆಂಬರ್ಸ್ ಮಾತ್ರ ಹೋಗಿದ್ವಿ. ಸೊ ಈ ಜಾತ್ರೆ ಯಾಕೆ ನಡೆಯೋದು ಅಂತ ಒಂದು ಸ್ಮಾಲ್ ಸ್ಟೋರಿ, ನನಗೆ ಗೊತ್ತಿರೋ ಸ್ಟೋರಿ ಹೇಳ್ತೀನಿ. ಮಾರಿಕಾಂಬಾ ದೇವಿ ಪ್ರೀತಿ ಮಾಡಿ ಒಬ್ಬರನ್ನ ಮದುವೆ ಆಗಿರ್ತಾರೆ. ಅವರು ಬಂದು ಯಾವ ಜಾತಿ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನು ಕೆಲಸ ಮಾಡ್ತಿರ್ತಾರೆ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಮದುವೆ ಆಗ್ತಾರೆ. ಸೊ ಮದುವೆ ಆದಮೇಲೆ ಮಕ್ಕಳಾಗತ್ತೆ. ಮಕ್ಕಳಾದ ಮೇಲೆ ಒಂದಿನ ಏನಾಗುತ್ತೆ, ಅವ್ರ ಮಗ ಬಂದ್ಬಿಟ್ಟು ಅವ್ರ ಅಪ್ಪ ಏನು ಕೆಲಸ ಮಾಡ್ತಾನೆ ಅದನ್ನು ನೋಡ್ಬಿಟ್ಟು ಅವನು ಮಾಡೋಕ್ಕೆ ಎಲೆ ತಗೊಂಡು, ಅವ್ರ ಅಪ್ಪ ಆ್ಯಕ್ಚುಲಿ ಚಪ್ಪಲಿ ಹೊಲಿತಾ ಇರ್ತಾರೆ. ಆ ಎಲೆ ತಗೊಂಡು ಆ ಥರ ಹೊಲಿತಾ ಇರಬೇಕಾದ್ರೆ ಅವ್ರ ಅಮ್ಮ ನೋಡಿ ಅದನ್ನು ಯಾರು ಈ ಥರ ಮಾಡೋದು ಅಂತ ಗೊತ್ತಾದ್ಮೇಲೆ ನಮ್ಮಪ್ಪನೂ ಈ ಕೆಲಸ ಮಾಡೋದು ಅಂತ ಅವ್ನು ಹೇಳಿ, ಸೊ ಆವಾಗ ಅವರಿಗೆ ಮಾರಿಕಾಂಬ ಗೊತ್ತಾಗುತ್ತೆ ನನ್ನ ಗಂಡ ಈ ಕೆಲಸ ಮಾಡೋದು ಅಂತ. ಸೊ ಆವಾಗ ಇಬ್ಬರೂ ಓಡಿಸ್ಕೊಂಡು ಬರಬೇಕಾದ್ರೆ ಅಪ್ಪ ಒಂದು ಕಡೆ ಮಗ ಒಂದು ಕಡೆ ಬಚ್ಚಿಟ್ಕೊಂಡ್ಬಿಡ್ತಾರೆ. ಅಪ್ಪ
ಕೋಣದ ಒಳಗಡೆ ಆ ಮಗ ಕುರಿ ಒಳಗಡೆ ಏನೇನೋ ಆ ಥರ ಬಚ್ಚಿಟ್ಕೊಂಡ್ಬಿಡ್ತಾರೆ. ಅವಾಗ ಸೊ ಅದಕ್ಕೆ ಕೋಣನ ಕಡಿಯೋದು ಅಂತ ಹೇಳೋದು. ಈಗ ಇವಾಗ ನಾವು ನೋಡಿದ್ದು ಮಾರಿಕಾಂಬಾ ತಾಯಿನ ತನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಕರ್ಕೊಂಬರ್ತಾ ಇದ್ದಾರೆ. ಆ ಗಂಡನ ಮನೆಯಿಂದ ಕರ್ಕೊಬಂದು ನೋಡಿ ಈ ಜಾಗದಲ್ಲಿ ಇದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಆ ಯಮ್ಮನ್ನ ಕೂರಿಸಿ ಉಗ್ರ ರೂಪದಲ್ಲಿ ಅವ್ರನ್ನ ಫೇಸ್‌ನ ಚೇಂಜ್ ಮಾಡ್ತಾರೆ. ಸೊ ಇದೇ ಆ ಸ್ಟೋರಿ. ಈ ಥರ ಇತ್ತು ನಮ್ಮ ಊರ ಜಾತ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.